ಸರಿ, ನೀವೀಗ ವಿಶ್ರಾಂತಿ ತಗೊಳ್ಳಿ. ನಾನೇ ಊಟಕ್ಕೆ ನಿಮ್ಮನ್ನು ಬಂದು ಕರಿತೀನಿ. ಊಟ ಮಾಡಿಕೊಂಡೇ ಹೋಗೋದು, ಅದು ನಿನ್ನ ತಿಥಿ ಊಟ. ಏನಾಗಿನಿ, ಇವತ್ತಿಂದ ನಿನ್ನ ಅಂತಿಮ ಕ್ಷಣಗಳು ಹತ್ತಿರ ಆದವು. ಇವತ್ತಿಂದ ನನಗೆ ನಿದ್ದೆ, ಊಟ, ತಿಂಡಿ ಯಾವುದೂ ಇರೋದಿಲ್ಲ. ವಿಷ್ಣುಪುರಕ್ಕೆ ರಾಣಿಯಾಗಿದ್ದ ನಾನು ಬೇಕಾರಿ ಥರ ಯಾವುದೋ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ನೀನು ವಿಲ ವಿಲ ಅಂತ ಒದ್ದಾಡಿ ಸಾಯೋದನ್ನ ನಾನು ಕಣ್ ತುಂಬ ನೋಡಬೇಕು. ಆಗ್ಲೇ ನನಗೆ ಸಮಾಧಾನ. ನಿನ್ನ ಕಥೆ ಮುಗಿಸಿನೇ ನಾನಿಲ್ಲಿಂದ ಕಾಲ್ ತೆಗೆಯೋದು. ಗರುಡ ವಂಶದವ್ರ ಸಹವಾಸ ಎಷ್ಟು ದುಬಾರಿ ಅನ್ನೋದು ನಿನಗೆ ಗೊತ್ತಾಗಬೇಕಲ್ವಾ? ನಾಡು ಏಹೇ ಓಹೋ ಭಯ್ಯ, ಯಾಕೆ ಸೈಲೆಂಟ್ ಆಗಿದ್ಯಾ? ಸೈಲೆಂಟ್ ಆಗಿಲ್ದೆ ಇನ್ನೇನು ವೈಲೆಂಟ್ ಆಗಿರ್ತಾರೇನೋ. ಈ ಗ್ರೀನರಿ ನೋಡ್ತಾ ಇದ್ರೆ ಹಂಗೆ ಕುಣಿದು ಕುಪ್ಪಳಿಸಿ ಸಂತೋಷ ಪಡ್ಬೇಕು ಅನ್ನಿಸ್ತಾ ಇದೆ. ಅಷ್ಟೇನಾ? ನನಗೆ ಇನ್ನು ಏನೇನೇನೇನೇನೋ ಅನ್ನಿಸ್ತಿದೆ. ನನಗೂ ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ನಿನಗೆ ಹಿಡ್ಕೊಂಡು ನಾಲ್ಕು ಬಾರಿಸ್ಬೇಕು ಅನ್ನಿಸ್ತಾ. ಅಪ್ಪ, ತಂದೆ, ದೇವ್ರು, ನೀನು ನಿಮ್ ಮನೆಯವರೆಲ್ಲ ಹೋಲ್ಸೇಲ್ ಸೇರ್ಕೊಂಡು ಕೊಟ್ಟಿರೋ ಗಿಫ್ಟ್ನ ನಾನು ಈ ಜನ್ಮದಲ್ಲೇ ಮರೆಯಕ್ಕಾಗಲ್ಲ. ಅಂತದ್ರಲ್ಲಿ ಮತ್ತೆ ಕೊಡ್ತೀನಿ ಅಂತಿದ್ಯಲ್ಲಪ್ಪ. ನೀನ್ ಕೊಡೋದು ಬೇಡ, ನಾನು ತಗೊಳ್ಳೋದು ಬೇಡ. ನೀನ್ ಸೈಲೆಂಟ್ ಆಗಿ ಗಾಡಿ ಓಡಿಸು. ಪರಮೇಶ್ವರ, ನಿನ್ನನ್ನು ಧ್ಯಾನಿಸ್ತಾ ಇರಬೇಕಾದ್ರೆ ಇಂಥ ಅಪಶಕನದ ಸೂಚನೆ ಯಾರಿಗೆಲ್ಲ ಮಾಡಿರ್ಬೋದು? ವಿಷ್ಣುಪುರದಲ್ಲಿ ಗರುಡ ದೇವರ ಭಗ್ನ ಆಗಿದ್ದಕ್ಕೆ, ಹಾಗೆ ಶತ್ರುಘ್ನನ ಸಾವಿಗೆ ನಾನೇ ಕಾರಣ ಅಂತ ಆ ಸೌಪರ್ಣಿಕ ನಮ್ಮ ಮನೆಗೆ ಬಂದು ಸೇರಿರ್ಬೋದಾ? ನನಗೇನಾದರೂ ಅಪಾಯ ಆದರೆ ಅದು ಅವರಿಂದ ಮಾತ್ರ. ಅವಳ ವಿಚಾರದಲ್ಲಿ ನಾನು ಸ್ವಲ್ಪ ಎಚ್ಚರವಾಗಿರಬೇಕು. ಪರಮೇಶ್ವರ, ನಿನ್ನ ಶ್ರೀರಕ್ಷೆ ಸದಾ ನನ್ನ ಮೇಲಿರಲಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ಬೇರೆ ಮಾಡಲು ಎಂದೂ ಆಗಲ್ಲ.
ಏಯ್ ಸೌಪರ್ಣಿಕಾ, ನೀನು ಮಾಡ್ತಾ ಇರೋದೇನೋ? ಯಾಕೆ ಕಾಣಿಸ್ತಿಲ್ವಾ? ನಿನ್ನ ಕಣ್ಗಳೇನು ಬತ್ತೋಗಿದ್ಯಾ? ಏಯ್, ನಿನ್ನ ಸೊಕ್ಕೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸೊಕ್ಕಿರೋದು ನನಗಲ್ಲ, ನಿನಗೆ. ಯಾರಿಗಾದ್ರೂ ಮಾನ ಸ್ವಾಭಿಮಾನ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಮಾತನಾಡೋದನ್ನ ಕಲಿ. ಏನು ಕಲಿಬೇಕು ಅನ್ನೋದನ್ನ ನಿನ್ನಂತವಳಿಂದ ತಿಳ್ಕೊಳ್ಳೋ ದುರ್ಗತಿ ನನಗೆ ಬಂದಿಲ್ಲ. ನೀನು ಇಲ್ಲಿಗೆ ಬಂದಿರೋದು ದನ ತಿನ್ನೋ ಹಾಕಿ ತಿಂದು ನನ್ನ ಮೇಲೆ ದರ್ಪ ತೋರ್ಸೋದಕ್ಕಲ್ಲ. ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಕೆಲಸ ಆಗೋವರೆಗೂ ನಿನ್ನ ಕಾಲು ಹಿಡಿತೀನಿ, ಆಮೇಲೆ ನಿನ್ನ ಜುಟ್ಟಿಡ್ತೀನಿ ಅನ್ನೋ ಜಾಯಿ ಮಾಂದೋಳು ನೀನು. ನೀ ನನಗೇನಂದ್ರೂ ಬೇಜಾರಿಲ್ಲ. ಏಯ್, ನಾನೇ ನಿನ್ನನ್ನು ಇಲ್ಲಿ ಕರ್ಕೊ ಬಂದಿರೋದು ಅನ್ನೋದನ್ನ ಮರೆತು ಮಾತಾಡ್ತಾ ಇದೀಯಾ? ನೀ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಹಕ್ಕು ಚಲಾಯಿಸೋದಕ್ಕೆ ಬರಬೇಡ ರುದ್ರ. ನಾನು ಗರುಡ ವಂಶದ ಹೆಣ್ಣು. ನಿನ್ನಂಥವ್ರನ್ನ ಆಳಿ ಅಭ್ಯಾಸನೇ ಹೊರತು ನಿನ್ನಂಥವ್ರ ಮುಂದೆ ತಲೆ ತಗ್ಸಿ ಕೈ ಕಟ್ಟಿ ನಿಲ್ಲೋಳಲ್ಲ ಈ ಸೌಪರ್ಣಿಕಾ. ಅದನ್ನ ನೀನು ಕನಸಲ್ಲೂ ನನ್ನಿಂದ ನಿರೀಕ್ಷೆ ಮಾಡಬೇಡ. ಯಾಕೆ ಭಯ ಇಲ್ಲಿ ನಿಲ್ಲಿಸ್ತೆ? ಏ, ಚಳಿ ಚಳಿ ಆಗ್ತಾ ಇತ್ತಲ್ಲ, ಅದಕ್ಕೆ ಟೀ ಅಂಗಡಿ ಹತ್ರ ನಿಲ್ಲಿಸ್ತಾ ಇದ್ದೆ. ಅಯ್ಯೋ ಭಯ್ಯ, ನಿಂಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ. ಯಾಕೋ? ಚಳಿ ಚಳಿ ಆದ್ರೆ ಯಾರಾದ್ರೂ ಟೀ ಅಂಗಡಿ ಹತ್ರ ಗಾಡಿ ನಿಲ್ಲಿಸ್ತಾರಾ? ಮತ್ತೆ ಗುಂಡು ವೈನ್ ಶಾಪ್ ಹತ್ರ ಗಾಡಿ ನಿಲ್ಸಿದ್ರೆ ಕ್ವಾಟ್ರು ಜೊತೆಗೆ ವಾಟ್ರು, ಒಳಗಡೆ ಎಲ್ಲ ಬಿಸಿ, ಹೊರಗಡೆ ಮಾತ್ರ ಚಳಿ. ಹುಡುಗ ಆಗುವನು ಗಂಡು ಅಂತ ಆಡ್ಕೊಂಡು ಫುಲ್ಲು ಬಿಸಿ ಆಗಿರ್ಬೋದಾಯ್ತು. ಬೇಡ ಬಿಡಪ್ಪ, ನೀನ್ ಗುರಾಯಿಸ್ತಾ ಇರೋ ಸ್ಟೈಲ್ ನೋಡಿದ್ರೆ ಬೇಜಾನ್ ಬತಾಸ್ ಕೊಡೋ ಎಲ್ಲ ಐಡಿಯಾನು ಮಾಡಿಕೊಂಡಿದ್ಯಾ ಅನ್ಸುತ್ತೆ. ಬೇಡ ಬಿಡು. ಇದು ಯಾಕೋ ಅತಿ ಆಯ್ತು. ನಿನ್ನ ಮಿತಿಯಲ್ಲಿ ನೀನಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ನೀನೇನು ಮಾಡೋದಕ್ಕಾಗಲ್ಲ. ಏನು ಹೇಳ್ದೆ ನೀನು? ನೀ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದೆ ಅಂತ ತಾನೆ? ನೀನು ಕರ್ಕೊಂಡು ಬರದೇ ಇದ್ರು ನಾನಿಲ್ಲಿ ಬಂದೇ ಬರ್ತಿದ್ದೆ. ರುದ್ರ, ನನಗೆ ಒಂದು ಕಲೆ ಸಿದ್ಧಿಸಿದೆ. ಅದೇನು ಗೊತ್ತಾ? ಯಾರ್ಯಾರಿಗೆ ಎಲ್ಲೆಲ್ಲಿ ಮೋಸ ಮಾಡಬೇಕು, ಯಾರ್ಯಾರನ್ನ ಹೇಗೆ ನಂಬಿಸ್ಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಚಟ್ಟ ಕಟ್ಟಬೇಕು ಅನ್ನೋದು. ಅದೇ ರೀತಿ ಎಲ್ಲರನ್ನ ನಂಬಿಸಿ ನಾನು ಈ ಮನೆ ಕಾಲಿಟ್ಟೇ ಇಡ್ತಿದ್ದೆ. ಅತಿಯಾದ ಆತ್ಮವಿಶ್ವಾಸ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ನಿನ್ನ ಬುದ್ಧಿವಂತಿಕೆ ಮಾತು ಕೇಳೋದಕ್ಕೆ ನಾನಿನ್ ಚಿಕ್ಕ ಮಗು ಅಲ್ಲ. ನಿನ್ನ ಪಾಡಿಗೆ ನೀನಿರೋ, ಏನು ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಲೋ. ಹೇ ಮಗ, ಎಲ್ಲಿದ್ದೀರೋ? ನಾನು ಇವಾಗ ಕಾಳಿಂಗಪುರಕ್ಕೆ ಹೋಗ್ತಾ ಇದೀವೋ. ಕರೆದಿದ್ರೆ ನಾನು ಚಂದನ್ ಕೂಡ ಬರ್ತಿದ್ವಲ್ಲೋ. ಒಂದು ಕೆಲಸ ಮಾಡಿ, ನಾನು ನಿಮಗೆ ಹೋಮ್ ಸ್ಟೇ ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ ನೀವು. ಸರಿ ಬ್ರೋ. ಸರಿ ಕಣ, ಓಕೆ ಬಾಯ್. ಬ್ರೋ ಟೀ. ಶತ್ರುಗಳು ಮಿತ್ರರಾಗಿದ್ದಾರೆ ಅಂದರೆ ಏನೋ ಕುತಂತ್ರ ನಡೀತಾ ಇದೆ ಅಂತಲೇ ಅರ್ಥ.
ಏನು ಮಾತಾಡದೆ ಸುಮ್ಮನೆ ಇದೆಯಾ? ಏನು ವಿಷಯ? ಅದು ಕೆಳಗಡೆ ಎಲ್ಲ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಹೌದಾ, ನಡಿ ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನೀವು ಅರ್ಜುನ್ ಅವರಾ? ಅಲ್ಲಪ್ಪ, ಅರ್ಜುನ್ ಫ್ರೆಂಡ್ ನಂದ ಅಂತ. ಮತ್ತು ಸ್ವಲ್ಪ ಸೈಲೆಂಟ್ ಆಗಿರಿ. ಸರ್, ನಿಮ್ಮ ರೂಮ್ ರೆಡಿ ಇದೆ. ನನ್ನ ಬಗ್ಗೆ ನಿಮಗೆ ಸರ್, ನಿಮ್ಮ ತಂದೆಯವರು ನೀವು ಮತ್ತು ನಿಮ್ಮ ಫ್ರೆಂಡು ಇವತ್ತು ಬರೋದ್ರ ಬಗ್ಗೆ, ಹಾಗೆ ನಾಳೆ ನಿಮ್ಮ ದೇವಸ್ಥಾನ ನೋಡೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಸರ್. ನಾಳೆ ನಿಮ್ಗೆ ದೇವಸ್ಥಾನ ತೋರ್ಸೋಕೆ ಅಂತಲೇ ಒಬ್ಬ ಹುಡುಗನ ರೆಡಿ ಮಾಡಿದ್ದೀನಿ. ಆ ರೂಮ್ ಕೀಸು? ಸರ್, ರೂಮ್ ಬಾಯ್ ಕ್ಲೀನ್ ಮಾಡ್ತಿರ್ಬೇಕು, ನೀವು ಅಲ್ಲೇ ಹೋಗಿ ಸರ್. ಓಕೆ. ಲಗೇಜ್ ಒಳಗಡೆ ಕಳಿಸು. ಹಾಂ, ಕಳಿಸ್ಕೊಡ್ತೀನಿ, ಹೋಗಿ. ಅಮೃತ, ನೀನು ಕೂತ್ಕೊಮ್ಮ, ನಾನು ಬಡಿಸ್ತೀನಿ. ಅಯ್ಯೋ, ನೀವು ನಮ್ಮ ಮನೆ ಅತಿಥಿ, ಕೂತ್ಕೊಳ್ಳಿ. ಸಾಯಕ್ಕೆ ಹೋದವ್ರನ್ನ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಜೀವದಾನ ಮಾಡಿದ್ದೀರ. ನಿಮ್ಮಂಥವ್ರ ಕೈಲಿ ಸೇವೆ ಮಾಡಿಸ್ಕೊಂಡ್ರೆ ಆ ಭಗವಂತ ಮೆಚ್ತಾನ. ಕೂತ್ಕೊಮ್ಮ. ವಾಟ್ಯಾ ಕಹಾನಿ ಮೇ ಟ್ವಿಸ್ಟು? ಅಲ್ಲ, ನಿಮ್ಮಪ್ಪ ಯಾವುದೋ ಲ್ಯಾಂಡ್ ತಗತಾವನೆ ನೋಡ್ಕೊಂಬರೋಣ ಅಂತ ತಾನೇ ನೀನು ಹೇಳಿದ್ದು. ಇಲ್ಲಿ ನೋಡಿದ್ರೆ ಮ್ಯಾನೇಜರ್ ಗುಗ್ಗಯ್ಯ ದೇವ್ರು ದಿಂಡ್ರು ಅಂತೆಲ್ಲ ಕತೆ ಕಟ್ತಾವನೆ. ಏನು ಇದು? ಏಯ್, ಈ ಥರ ಟ್ವಿಸ್ಟ್ ಜರ್ಕ್ಗಳಿದ್ರೇ ಅಲ್ವೇನೋ ಲೈಫ್ ಒಂಥರ ಥ್ರಿಲ್ಲಿಂಗ್ ಆಗಿರೋದು. ಬ್ರೋ, ಜಾಸ್ತಿ ಸಸ್ಪೆನ್ಸು ಥ್ರಿಲ್ಲು ಎಲ್ಲ ಬೇಡ. ಯಾಕೆಂದ್ರೆ ಇದು RR ಸ್ಟೋರಿ ಅಲ್ಲ, ಪಕ್ಕ ಫ್ಯಾಮಿಲಿ ಸ್ಟೋರಿ. ಅದೇನು ಅಂತ ಓಪನ್ ಆಗಿ ಹೇಳ್ಬಿಡು. ಅವ್ನು ಹೇಳಿ ನಿಜ. ನಾವು ಬಂದಿರೋದು ಜಮೀನು ನೋಡೋದಕ್ಕಲ್ಲ, ಇಲ್ಲಿರೋ ನಾಗಶಂಕರ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಓ, ಅದೆಲ್ಲಿದೆ ಬ್ರೋ? ಇದು ಇಲ್ಲೇ ಪಕ್ಕದಲ್ಲಿರೋ ನಾಗಾರಣ್ಯದಲ್ಲಿದೆ. ನಾಗಾರಣ್ಯನ ಹೆಸರು ಎಷ್ಟೊಂದು ಭಯಂಕರವಾಗಿದೆಯಲ್ಲೋ. ಅಲ್ಲಿ ಬರೀ ಗಿಡಗಳಿರುತ್ತಾ, ಬರೀ ಹಾವುಗಳೇ ಇರುತ್ತಾ? ಇನ್ನೂ ಹೆಂಗೋಯ್ತಾನೆ. ಬಂದೇ ಇರೋ. ಅತ್ತೆ ನಿಮ್ಮ ವಂಶದ ಬಗ್ಗೆ ಹೇಳ್ತಾ ಇದ್ರು. ಅಂಥ ದೊಡ್ಡ ವಂಶದಲ್ಲಿ ಹುಟ್ಟಿ ಇಷ್ಟು ವಿಧೇಯತೆಯಿಂದ ವಿನಯತೆಯಿಂದ ನಡ್ಕೋತಾ ಇದೆಯಾ ಅಂದರೆ ನಿನ್ನ ರಕ್ತದಲ್ಲೇ ಸಂಸ್ಕಾರ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೇ ಇದ್ರೂ ಇಲ್ದಾಗೆ ತಗ್ಗಿ ಬಗ್ಗಿ ನಡೆಯೋದನ್ನ ನಮ್ಮ ಅಪ್ಪ ಅಮ್ಮ ನನಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಸ್ಬಿಟ್ಟಿದ್ದಾರೆ ಅಕ್ಕ. ಇವಳು ವಿಷ್ಣುಪುರದಲ್ಲಿದ್ದಾಗ ಅದಿಷ್ಟು ಮೆರಿತಾ ಇದ್ಲು. ಈಗ ನೋಡಿದ್ರೆ ಇಷ್ಟೊಂದು ತಣ್ಣಗಿದ್ದಾಳೆ. ಏನಿದು ಇಷ್ಟೊಂದು ಬದಲಾವಣೆ? ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ಇಲ್ಲ, ಇವಳು ಏನೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ದಾಳೆ. ಅದೇನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು. ಅಲ್ಲಿ ರೂಮ್ ಇದೆ ನೋಡಿ.
ಇದೇ ರೂಮ್ ಅನ್ಸುತ್ತೆ. ನಮ್ಮ ರೂಮ್ಗೆ ಬಂದಿದ್ದೀವಾ ಅಥವಾ ಬೇರೆ ಯಾರ್ದಾರು ರೂಮ್ಗೆ ಬಂದಿದ್ದೀವಾ? ನನಗೂ ಹಂಗೆ ಅನ್ನಿಸ್ತಿದೆ ಬ್ರೋ. ನೀನ್ ಸರಿಯಾದ ರೂಮ್ಗೆ ಬಂದಿದ್ಯಾ? ಭರತ್ ವಾಯಿಸ್ತಾ ಇದೆಯಲ್ಲ? ಬರೀ ಭರತ್ ವಾಯ್ಸ್ ಅಷ್ಟೇ ಅಲ್ಲ, ಜೊತೆಗೆ ಚಂದನ್ ವಾಯ್ಸ್ ಕೂಡ ಇದೆ. ವಾಟ್ ಅ ಸರ್ಪ್ರೈಸ್! ನೀವ್ ಯಾವಾಗ್ಲೂ ಬಂದ್ರಿ? 20 ನಿಮಿಷ ಆಯ್ತಪ್ಪ. ಓ ಅಲ್ಲ, ನಾವೆಲ್ಲಿದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾವಿಬ್ರು ಇಲ್ಲೇ ಸಕಲೇಶ್ಪುರದಲ್ಲಿರೋ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಅಲ್ಲಿಂದ ಇಲ್ಲಿಗೆ 10 ನಿಮಿಷ ಡ್ರೈವ್ ಅಷ್ಟೇ. ಓ, ಏಯ್, ನೀನು ಮಗ ತೂಗಳಾದರೆ ನಾನು ಜಗ ತೂಗು. ಈ ಆಟ ಎಲ್ಲ ನನ್ನ ಹತ್ರ ಬೇಡ. ನಂದೇನು ಆಟ ಅಜ್ಜಿ? ನಿನ್ನಂಥ ನವರಂಗಿ ಆಟ ಆಡೋಳನ್ನ ನಾನು ತುಂಬ ಜನ ನೋಡಿದ್ದೀನಿ. ನಿಜ ಹೇಳು, ನಮ್ಮನೆಗೆ ಯಾಕೆ ಬಂದಿದ್ಯಾ ನೀನು? ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ಯಾ ಹೇಳು. ಈ ರೀತಿ ನಾಟಕ ಆಡಿ ನೀನು ಯಾರನ್ನು ಬೇಕಾದ್ರೂ ನಂಬಿಸ್ಬೋದು, ಆದರೆ ನನ್ನನ್ನಲ್ಲ. ನೀವು ಅಂದ್ಕೊಂಡಿರೋದು ಸತ್ಯ. ಸರಿ, ನೀವಿಬ್ರು ಹೊರಗಿರು, ಏನೋ ಫ್ರೆಶ್ ಆಗಿ ಬರ್ತೀವಿ. ಸರಿನಪ್ಪ, ಇದು ಖಾಲಿ ಆಗೋಷ್ಟರಲ್ಲಿ ನೀನು ಬಂದ್ಬಿಡ್ಬೇಕು. ಇನ್ನೊಂದು ರೋಡು ರೆಡಿ ಆಗ. ಸರಿ. ನಾನು ಬಂದೆ ಬ್ರೋ. ಏಯ್, ನೀನೇನು ಹೋಗ್ತಿದ್ಯಾ? ಫ್ರೆಶ್ ಆಗಲ್ವಾ? ಅಪ್ಪ ತಂದೆ, ಐಟಮ್ ಒಳಗಡೆ ಹೋಗ್ತಾ ಇದ್ದಂಗೆ ಒಳಗಡೆ ಹೊರಗಡೆ ಎಲ್ಲ ಫುಲ್ಲು ಫ್ರೆಶ್ ಆಗಿಬಿಡ್ತೀನಿ. ನನಗೆ ತೊಂದರೆ ಕೊಡ್ಬೇಡ, ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ನನಗೊಂದು ಟಿನ್ ಕೊಡ್ರಪ್ಪ. ಏಯ್, ಇಲ್ಲ ಎಣ್ಣೆ ಪಾರ್ಟಿ. ನಾನು ಆಡ್ತಿರೋದೆಲ್ಲ ನಾಟಕನೇ. ಯಾಕೆ ನಾಟಕ? ನಿಮ್ಮ ಮನೆಯಲ್ಲಿರೋ ನನ್ನ ಶತ್ರುನ ಸಮಾಧಿ ಮಾಡೋದಕ್ಕೆ. ಏಯ್, ಎಷ್ಟೇ ಧೈರ್ಯ ನಿನಗೆ? ನನ್ನ ಮುಂದೆ ನೀನು ನಿಂತ್ಕೊಂಡು ನಮ್ಮ ಮನೆಯವ್ರನ್ನೇ ಸಮಾಧಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ನನ್ನ ಶತ್ರು ಯಾರು ಅಂತ ತಿಳ್ಕೊಂಡ್ರೆ ನೀವು ಸಂತೋಷ ಪಡ್ತೀರಾ? ಯಾರು? ನಮ್ಮ ಮನೇಲಿ ಯಾರನ್ನ ಕೊಲ್ಬೇಕು ಅಂತ ಬಂದಿದ್ಯಾ ನೀನು? ನಿಮ್ಮ ಮಗನ ಹೆಂಡತಿ ಅಮೃತನ.